ಈ ವಿಡಿಯೋನಲ್ಲಿ ನಾವು ಕ್ಲೇಮ್ ಅಪ್ಲಿಕೇಶನ್ನ ಹೇಗೆ ಸಬ್ಮಿಟ್ ಮಾಡಬೇಕು ಅಂದರೆ 23-24 ಕ್ಲೇಮ್ ಅಪ್ಲಿಕೇಶನ್ ನಾವು ಪಾರ್ಷಿಯಲ್ ಆಲ್ರೆಡಿ ಮಾಡಿದ್ವಿ. ಅಡ್ವಾನ್ಸ್ ಡೇಟಿಂದ 31-3-24 ಎಂಡ್ ಆಗಿತ್ತು. ಸೊ ಈಗ 1-4-24 ರೀಪೇಮೆಂಟ್ ಡೇಟ್ವರೆಗೆ ಅಡಿಷ್ನಲ್ ಕ್ಲೇಮ್ ಮಾಡಬೇಕಾಗತ್ತೆ, ಅಂದರೆ ರೋಲ್ ಓವರ್ ಅಂತ. ಅದಾದ ನಂತರ 23-24 PRI ಅಪ್ಲಿಕೇಶನ್ನು ಕಂಪ್ಲೀಟ್ ಅಂತ ಮಾಡಬೇಕಾಗತ್ತೆ. ಇದು ಡ್ಯಾಶ್ಬೋರ್ಡು. ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ತೋರಿಸುತ್ತೆ. ಸೊ ನಾವು ಲೋನ್ ಅಪ್ಲಿಕೇಶನ್ 278 ಇತ್ತು. ಸೊ ಇದರಲ್ಲಿ ಕ್ಲೇಮ್ ನಾವು ಆಲ್ರೆಡಿ ಪಾರ್ಷಿಯಲಲ್ಲಿ 277 ಮಾಡಿದ್ವಿ. ಸೊ ಈ 277 ಅಪ್ಲಿಕೇಶನ್ನು ಕೂಡ ನಾವು ರೋಲ್ ಓವರಲ್ಲಿ ಪುನಃ ಅಡಿಷ್ನಲ್ ಕ್ಲೇಮ್ ಮಾಡಬೇಕಾಗುತ್ತೆ. ಅಡಿಷ್ನಲ್ ಕ್ಲೇಮ್ ಮಾಡೋಕ್ಕೆ ಜಸ್ಟ್ ವ್ಯೂ ಡೀಟೇಲ್ಸ್ ಕೊಡಿ. ವ್ಯೂ ಡೀಟೇಲ್ಸ್ ಕೊಟ್ಟರೆ ಇಷ್ಟು ಡೀಟೇಲ್ಸ್ ಫಿಲಪ್ ಆಗುತ್ತೆ. ಫೈನಾನ್ಷಿಯಲ್ ಡೀಟೇಲ್ಸ್ 23-24, ಕ್ಲೇಮ್ ಟೈಪ್ IS, ಕ್ಲೇಮ್ ಸ್ಟೇಟಸ್ ರೋಲ್ ಓವರ್, ಸಬ್ಮಿಟೇಷನ್ ಟೈಪ್ ಆಲ್ ಅಂತ ಬಂದಿರುತ್ತೆ, ಪ್ರೊಸೀಡ್ ಕೊಡಿ. ಸೊ ಇಲ್ಲಿ ನೀವು ಕ್ಲೇಮ್ ಮಾಡಬೇಕಾಗಿರೋಂಥ ಅಡಿಷ್ನಲ್ ಕ್ಲೇಮ್ದು ಎಲ್ಲ ಅಪ್ಲಿಕೇಶನ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ 1 by 1 ನಾವು ಫಿಲಪ್ ಮಾಡ್ಕೊಂಡು ಹೋಗ್ಬೋದು. ರಿವ್ಯೂ ಅಂತ ಇದೆಯಲ್ಲ, ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಬೇಸಿಕ್ ಡೀಟೇಲ್ಸ್ ತೋರಿಸಿರುತ್ತೆ, ಇಷ್ಟು ಕ್ಲೇಮ್ ಮಾಡಿದ್ವಿ ಅಂತ. ಸೊ ಪಾರ್ಷಿಯಲ್ ಅಂತ ಕ್ಲೇಮ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಂಟಿನ್ಯೂ ರೋಲ್ ಓವರ್ ಕೊಡಿ. ಒಂದು ಪಾಪಪ್ ಬರುತ್ತೆ, ನಂಬರ್ ಆಫ್ ಡೇಸ್ ಲೆಫ್ಟು 23-24, 24-25 ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತ. ಹೌದು, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ಎಷ್ಟು ಲೋನ್ ತೊಗೊಂಡಿದ್ದಾರೆ, ಆಮೇಲೆ ಅಡ್ವಾನ್ಸ್ ಡೇಟನ್ನು ತೋರಿಸ್ತಾ ಇರುತ್ತೆ. ಸೊ ನಾವು ಫಿಲಪ್ ಮಾಡಬೇಕಾದ್ರೆ ಲೋನ್ ರಿಪೇಮೆಂಟ್ ಡೇಟು ಅಥವಾ ರೋಲ್ ಓವರ್ ಡೇಟ್ ಯಾವತ್ತಾಯಿತು ಅಂತ. ಸೊ 8-1-24 ಅಡ್ವಾನ್ಸ್ ಆಗಿತ್ತು. ನಾವು 31-3-24 ನಾವು ಕ್ಲೇಮ್ ಮಾಡಿದ್ವಿ. ಸೊ ಈಗ 1-4-24 ನಾವು ರೀಪೇಮೆಂಟ್ ಡೇಟ್ವರೆಗೆ ಫಿಲಪ್ ಮಾಡಬೇಕಾಗುತ್ತೆ. ಸೊ ಈ ಪರ್ಸನ್ದು ರೀಪೇಮೆಂಟ್ ಡೇಟು 7/1/25 ಆಗಿದೆ. ಸೊ 7/1/25 ನಾವು ಸೆಲೆಕ್ಟ್ ಮಾಡ್ಕೋಬೇಕು. 7/1/25ಗೆ ರೀಪೇಮೆಂಟ್ ಆಗಿದೆ. ಸೊ ಟೋಟಲ್ ಲೋನ್ ಎಷ್ಟು ತೊಗೊಂಡಿದ್ರು, ಲೋನ್ ಸ್ಯಾಂಕ್ಷನ್ ಎಷ್ಟಾಗಿತ್ತು ಅಂತ ಹೇಳ್ಬಿಟ್ಟು ಫೀಡ್ ಮಾಡಬೇಕು. ಸೊ 55,000 ಫೀಡ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಇಂಟ್ರೆಸ್ಟ್ ಅಮೌಂಟು ತೋರಿಸುತ್ತೆ, ಮ್ಯಾಕ್ಸಿಮಮ್ ನಾವು ಕ್ಲೇಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಆ ಮ್ಯಾಕ್ಸಿಮಮ್ ಅಮೌಂಟ್ನ ನಾವು ಇಲ್ಲಿ ಫೀಡ್ ಮಾಡಬೇಕು. ಸೊ ಆಮೇಲೆ ಇಂಟ್ರೆಸ್ಟ್ ಡೇಸ್ಟ್ ಎಷ್ಟು ಅಂತ ಹೇಳಿ, ಸೊ ಪ್ರೀವಿಯಸ್ಲಿ ನಾವು ಏನು ಕ್ಲೇಮ್ ಮಾಡಿದ್ವೋ ಆ ಡೇಸ್ನ ಬಿಟ್ಟು ಇಲ್ಲಿ ತೋರಿಸುತ್ತೆ. ರಿಮೈನಿಂಗ್ 282 ಡೇಸ್ಗೆ ನಾವು ಮಿಕ್ಕಿದ ಇಂಟ್ರೆಸ್ಟ್ನ ಕ್ಲೇಮ್ ಮಾಡ್ತಾಯಿದ್ದೀವಿ ಅಂತ. ಸೊ ಇಲ್ಲಿ ಫಿಲಪ್ ಮಾಡಿದ್ಮೇಲೆ ಇಂಟ್ರೆಸ್ಟ್ ಅಮೌಂಟು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿದಾಗ ಕ್ಲೇಮ್ ಅಪ್ಲಿಕೇಶನ್ ಸೇವ್ ಆಗುತ್ತೆ. ಓಕೆ ಕೊಡಿ. ಅದಾದ ನಂತರ ಇಲ್ಲಿ ತೋರಿಸುತ್ತೆ ನೀವು ಮಾಡ್ತಿರೋದು ಮ್ಯಾಕ್ಸಿಮಮ್ ಕ್ಲೇಮ್ ಇಷ್ಟು, ಅಪ್ಲಿಕೇಬಲ್ IS ಇಷ್ಟು ಅಂತ. ಸೊ ಕನ್ಫರ್ಮ್ ಮಾಡಿ ಸಬ್ಮಿಟ್ ಮಾಡಿದಾಗ ಪುನಃ ಪಾಪಪ್ ಬರುತ್ತೆ, ಕನ್ಫರ್ಮ್. ಸೊ ಇದು ಕಂಪ್ಲೀಟ್ ಅಪ್ಲಿಕೇಶನ್ ಸೇವ್ ಆಯಿತು. ಇದು ಸೇವ್ ಆದ ನಂತರ ನೋಡಿ, ಇಲ್ಲಿ 277 ಆಗಲೇದು ನೋಡಿದ್ರಿ, 277 ಅಪ್ಲಿಕೇಶನ್ ತೋರಿಸ್ತಿತ್ತು. ಸೊ ಈ 277ನಲ್ಲಿ ರೋಲ್ ಓವರ್ ಆಗಿ ನಮ್ಗೆ ಎಲ್ಲಿ ಬರುತ್ತೆ ಅಂತಂದರೆ, ಇಲ್ಲಿ ಫೈನಾನ್ಷಿಯಲ್ ಇಯರ್ 23-24 ಇರೋದನ್ನ 24-25 ಅಂತ IS ಕ್ಲೇಮ್ ಹೋದರೆ ನೀವು ಇಲ್ಲಿ ಸಬ್ಮಿಟೆಡ್ ಅಪ್ಲಿಕೇಶನ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿಗೆ ಬಂದು ಕೂತ್ಕೊಳುತ್ತೆ. ಸೊ 2 ಅಪ್ಲಿಕೇಶನ್ನು ಮುಂದಿನ ವರ್ಷಕ್ಕೆ ನಾವು ಕ್ಲೇಮ್ ಮಾಡ್ತಿರೋದು ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಮ್ಯಾನೇಜರ್ಸು ಏನು ಮಾಡ್ತಾರೆ, ಬ್ರಾಂಚ್ ಮ್ಯಾನೇಜರ್ಸು ಇಲ್ಲಿಂದನೇ 24-25 ಅಂತ ಇಯರ್ ಫೈನಾನ್ಷಿಯಲ್ ಇಯರಲ್ಲಿ ವ್ಯೂ ಡೀಟೇಲ್ಸ್ ಮಾಡಿ ಒಂದೊಂದೇ ವೆರಿಫೈ ಮಾಡಬೇಕಾಗುತ್ತೆ. ಸೊ ಇದು ಬಂದು IS ಅಪ್ಲಿಕೇಶನ್ನು. ಸೊ